ಶಿರಹಟ್ಟಿ ಪಟ್ಟಣದಲ್ಲಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ. ಸಿಗರೇಟ್ ಹಣದ ಬಾಕಿಗಾಗಿ ಜಗಳ ಆಗಿದೆ, ಮಾರಾಮಾರಿವರೆಗೂ ನಡೆದಿದೆ. ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ನಿನ್ನೆ ನಡೆದಿದ್ದಂಥ ಘಟನೆ ಇದು. ಎರಡು ಗುಂಪುಗಳ ಮಧ್ಯೆ ನಡೆದಿರುವಂಥ ಮಾರಾಮಾರಿ ಕಾಳಗಾಯಿ. ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ನಿನ್ನೆ ನಡೆದಿರುವಂಥ ಘಟನೆ, ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ಸಂಭವಿಸಿದೆ. ಭಾವೈಕ್ಯತೆಯ ತವರಿನಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷ ನಡೆದಿರುವಂಥದ್ದು. ಶಿರಹಟ್ಟಿ ಪಟ್ಟಣದಲ್ಲಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗ್ತಿದೆ. ಸಿಗರೇಟ್ ಹಣ ಬಾಕಿಗಾಗಿ ಜನರ ನಡುವೆ ಮಾರಾಮಾರಿ ಸಂಭವಿಸಿದೆ. ತಾಲೂಕು ಶಿರಹಟ್ಟಿ ಪಟ್ಟಣದೊಳಗೆ ನಿನ್ನೆ ವೈಯಕ್ತಿಕ ಕಾರಣಕ್ಕೆ ಹಣಕಾಸಿನ ವಿಷಯವಾಗಿ ಇಬ್ಬರ ಮಧ್ಯೆ ಹೊಡೆದಾಟ ನಡೆದಿತ್ತು. ಈ ಹೊಡೆದಾಟವನ್ನು ಎಸ್ಟಿಪಿಐ ಮತ್ತು ಕೆಲವೊಂದಿಷ್ಟು ಮುಸ್ಲಿಂ ಗುಂಡಾಗಳು ಹಿಂದೂ ಮುಸ್ಲಿಂ ಗಲಾಟೆ ಮಾಡುವ ಮುಖಾಂತರ ಇಡೀ ತಾಲೂಕಿನಲ್ಲಿ ಶಾಂತಿಯನ್ನು ಅಶಾಂತಿಗೊಳಿಸಿದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿಯ ಮುಸ್ಲಿಂ ಪಾಪ್ಯುಲೇಷನ್ ಹೆಚ್ಚಿಗೆ ಇರೋದ್ರಿಂದ, ಹಿಂದೂಗಳ ಸಂಖ್ಯೆ ಕಮ್ಮಿ ಇರೋದ್ರಿಂದ ಹಿಂದೂಗಳನ್ನ ಮತಾಂತರಗೊಳಿಸಬೇಕು. ನಿನ್ನೆ ಶಿರಹಟ್ಟಿಯಲ್ಲಿ ನಡೆದ ಒಂದು ಗುಂಪು ಘರ್ಷಣೆ ಅಂದ್ರೆ ಮುಸ್ಲಿಮರು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಆ ವಿಡಿಯೋ ಎಲ್ಲ ನೋಡಿ ತುಂಬಾ ಬೇಸರ ಆಯ್ತು ನಮಗೆ. ಅದರಿಂದ ಎಲ್ಲ ಹಿಂದೂಗಳು ಇವತ್ತಿಲ್ಲಿ ಬಂದೆ ಒಂದು ವಿಡಿಯೋದಾಗ ಹೇಳ್ತಿದ್ರೆ, ನೀವು ಅವ್ರು ಕರೆಸಲಿಲ್ಲ ನಾವು ಮನೆಗೆ ಹೊಡ್ತಂದೆ. ಪರಶುಧರ್ಮದಲ್ಲಿ ಹಿಂದೂ ಕಾರ್ಯಕರ್ತ ಅದೇ ಅವನು ನ್ಯಾಯ ಮುಗಿಸಕ್ ಬಂದನ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆ ನ್ಯಾಯ ಮುಗಿಸೋವನ್ನ ಅವನು ಹೊಡೆದ ವಿಚಾರ ಏನು, ಅವ ಹಿಂದೂ ಅನ್ನೋದು ಕೊಡ್ತಿದ್ದಾರೆ. ನಮ್ದು ಭಾವೈಕ್ಯತೆ ನಾಡು, ಭಾವೈಕ್ಯತೆ ತಾಲೂಕು, ಅದನ್ನ ಹೆಸರು ಕೆಡಿಸ್ಬೇಡ್ರಿ. ಶಾಂತಿಯುತವಾಗಿ ಅಂದ್ರೆ ಎಲ್ಲ ಅಧಿಕಾರಿಗಳಿಗೆ ಎಲ್ಲರಿಂದ ಎಲ್ಲ ಹಿರಿಯರು ನಮಗೆ ಶಾಂತಿಯುತವಾಗಿ ಒಂದು 5 ದಿನ ಗಡುವು ಕೊಡಲಿ. ಅದ ನಂತರ ಹಳ್ಳಿಯಿಂದ ತಾಲೂಕಿಗೆ ಬಂದು ಅರೆಸ್ಟ್ ಆಗಲಿ ಮಟ್ಟ ನಾವು ಇಲ್ಲೇ ಉಪವಾಸ ಸತ್ಯಾಗ್ರಹ ಕೊಡ್ತೇವೆ. ಇದರಿಂದ ಕಾನೂನು ಸಚಿವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಮೂಲಕ